ಎಲ್ರಿಗೂ ನಮಸ್ಕಾರ ರೀ. ಕ್ರೈಸ್ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಸಿಲೆಬಸ್ಸು ಇವತ್ತಿನ ದಿನ ನಾನು ಡೀಟೇಲ್ ಆಗಿ ನಿಮ್ಗೆ ಹೇಳಕ್ಕಂತ ಬಂದೇನಿ. ಸಾಮಾನ್ಯವಾಗಿ ಅವರೆಲ್ಲ ಕೊಟ್ಟಾರ್ರಿ ಈಗ ಏನೇನು ಓದಬೇಕು, ಗ್ರಾಮರ್ ಆಗಿರ್ಬೋದು, ಇಂಗ್ಲೀಷ್ ಲ್ಯಾಂಗ್ವೇಜ್ ಮೆಥಡ್ ಆಗಿರ್ಬೋದು, ಅದ್ರ ಜೊತೆಗೆ ವೊಕ್ಯಾಬ್ಯುಲರಿ ಆಗಿರ್ಬೋದು, ರೀಡಿಂಗ್ ಕಾಂಪ್ರಿಹೆನ್ಷನ್ ಮತ್ತು ಫಂಕ್ಷನಲ್ ಇಂಗ್ಲೀಷ್ ಕೂಡ ಕೊಟ್ಟಾರ. ಬಟ್ ಆದರೆ ಅದನ್ನು ಡೀಟೇಲ್ಡಾಗಿ ನಿಮಗೆ ಯಾರು ಕೂಡ ಕೊಟ್ಟಿಲ್ಲ. ಸೊ ಇವತ್ತಿನ ದಿನ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಬೇಕಂತ ಈ ವಿಡಿಯೋನ ನಾನು ನಿಮಗೆ ಮಾಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಕ್ರಿಯೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ರೆ ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ. ಒಟ್ಟು 100 ಅಂಕಕ್ಕೆ ಈ ಪರೀಕ್ಷೆ ಇರ್ತೈತಿ. MCQ ಫಾರ್ಮ್ಯಾಟ್ ಒಳಗೆ ಇರ್ತೈತಿ. ಇದರೊಳಗಡೆ ನಿಮಗೆ ಗೊತ್ತಿರೋ ಹಂಗನ ಇದು ಸೆಕೆಂಡ್ ಪೇಪರ್ ಆಗಿರ್ತೈತಿ. ಇದು ಸಬ್ಜೆಕ್ಟ್ ಪೇಪರ್ ಅಂದರೆ ದಟ್ಸ್ ದ ಸೆಕೆಂಡ್ ಪೇಪರ್, ಅಂದರೆ ಸ್ಪೆಸಿಫಿಕ್ ಪೇಪರ್ 1 GK ಪೇಪರ್, ದಟ್ ಈಸ್ ಫಾರ್ ಕಾಮನ್ ಫಾರ್ ಎವ್ರಿ ಒನ್ ಅಂತ. ಸೊ ಇದು 2 ತಾಸಿನ ಪೇಪರ್ ಆಗಿರ್ತದೆ. ಪ್ರತಿ ಒಂದು ತಪ್ಪು ಉತ್ತರಕ್ಕೆ 0.25 ಓಕೆ ಋಣಾತ್ಮಕ ಅಂಕ ಇರ್ತದೆ. ಇಲ್ಲಿ ಇಂಗ್ಲೀಷ್ ಗ್ರಾಮರ್ ಒಳಗಡೆ ನಿಮಗೆ ಕೊಟ್ಟಾರವರ ಮೊದಲನೇ ಟಾಪಿಕ್. ನಾನು ಅವ್ರು ಈ ರೀತಿ ಏನು ವಿಭಾಗ ಮಾಡಿ ಕೊಟ್ಟಿಲ್ಲ, ಅವರು ನೇರವಾಗಿ ಕೊಟ್ಟಾರ. ಬಟ್ ನಾನು ಅದನ್ನು ನಿಮಗೆ ಸುಲಭವಾಗಿ ಅರ್ಥ ಮಾಡಿಸೋಕ್ಕೆ ಸಂಬಂಧ ಇದ್ರ ಒಳಗಡೆ ಮತ್ತೆ ಭಾಗಗಳನ್ನಾಗಿ ವಿಂಗಡಣೆ ಮಾಡಿ ಅದ್ರ ಒಳಗಡೆ ನಾ ಏನು ಓದ್ತಾ ಇದ್ದೀನಿ ಅನ್ನೋದು ನಿಮಗೆ ಸ್ಪಷ್ಟತೆ ಬರಬೇಕು. ಪ್ರತಿಯೊಂದು ಟಾಪಿಕ್ ಒಳಗೆ, ಗ್ರಾಮರ್ ಒಳಗಡೆ, ವೊಕ್ಯಾಬ್ಯುಲರಿ ಒಳಗಡೆ, ಫಂಕ್ಷನಲ್ ಇಂಗ್ಲೀಷ್ ಒಳಗಡೆ, ಮತ್ತು ಹೀಗೆ ಬೇರೆ ಬೇರೆ. ಗ್ರಾಮರ್ ಒಳಗಡೆ ಪಾರ್ಟ್ಸ್ ಆಫ್ ಸ್ಪೀಚ್ 8 ಪಾರ್ಟ್ಸ್ ಆಫ್ ಸ್ಪೀಚನ್ನು ನೀವು ಕವರ್ ಮಾಡಬೇಕು. ನೌನ್, ಪ್ರೊನೌನ್, ವರ್ಬ್, ಅಡ್ವರ್ಬ್, ಅಬ್ಜೆಕ್ಟಿವ್, ಪ್ರಿಪೋಷನ್, ಕಂಜಕ್ಷನ್, ಇಂಟ್ರಜೆಕ್ಷನ್ ಅನ್ನುವಂಥ 8 ಪಾರ್ಟ್ಸ್ ಆಫ್ ಸ್ಪೀಚನ್ನು. ಮತ್ತು ಟೈಮ್ ಆ್ಯಂಡ್ ಟೆನ್ಸ್ ಬಗ್ಗೆ 4 ಟೆನ್ಸ್ಗಳು ಬರ್ತಾವೆ. ಸಾಮಾನ್ಯವಾಗಿ 3 ಟೆನ್ಸು, ಅದರೊಳಗಡೆ ಮತ್ತೆ 4 ಉಪವಿಭಾಗದ ಟೆನ್ಸ್ಗಳು ಬರ್ತಾವೆ. ಏನು ದ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ದ ಫ್ಯೂಚರ್ ಅದನ್ನು ನೀವು ಓದಬೇಕಾಗ್ತದೆ. ಇನ್ನು ಮಾಡಲ್ ವರ್ಬ್ಸ್ ಒಳಗಡೆ ಆಕ್ಸಲಿಯರಿ ವರ್ಬ್ ಮತ್ತು ಮಾಡಲ್ಸನ್ನು ನೀವು ಓದಬೇಕಾಗ್ತದೆ. ಅಗೇನ್ ನಿಮಗೆ ಹೆಂಗೆ ಗೊತ್ತಿರಬೇಕು ಅಂತಂದರೆ ಮಾಡಲ್ ಆ್ಯಂಡ್ ಮಾಡಲ್ ವರ್ಬ್ದ ಯೂಸೇಜ್ಗಳು ಗೊತ್ತಿರಬೇಕು. ಮತ್ತು ಅವ್ರ ಜೊತೆಗಡೆ ಅವುಗಳು ಪ್ರೆಸೆಂಟ್ ಟೈಮ್ ಒಳಗೆ ಎಲ್ಲಿ ಯೂಸ್ ಮಾಡ್ತಾರೆ, ಪಾಸ್ಟ್ ಟೈಮ್ ಒಳಗೆ ಎಲ್ಲಿ ಯೂಸ್ ಮಾಡ್ತಾರೆ, ಋಣಾತ್ಮಕದೊಳಗಡೆ ದಟ್ ಮೀನ್ಸ್ ನೆಗೆಟಿವ್ ಸ್ಟೇಟ್ಮೆಂಟ್ಸಲ್ಲಿ ನಾವು ಯಾವ ಮಾಡಲ್ ವರ್ಬನ್ನು ಯೂಸ್ ಮಾಡ್ತಿದ್ದೀವಿ, ಕ್ವಶನ್ ಮಾಡುವಾಗ ಯಾವ ಮಾಡಲ್ ವರ್ಬ್ ಯೂಸ್ ಮಾಡ್ತೀವಿ ಅಂತ ಡೀಟೇಲ್ಡಾಗಿ ಥರೋವಾಗಿ ನೀವು ಓದಿರಬೇಕಾಗ್ತದೆ. ಇನ್ನು ಪ್ರಿಪೋಸಿಷನ್ಸ್ ಇದು ಕೂಡ ಪಾಸ್ ಸ್ಪೀಚ್ ಒಳಗೆ ಬರ್ತದೆ. ಬಟ್ ಇದನ್ನು ಡೀಟೇಲ್ಡಾಗಿ ನೀವು ಓದಬೇಕು, ಯಾಕಂದರೆ ಅವ್ರು ಡೀಟೇಲ್ಡಾಗಿ ಓದುವಂಥ ಟಾಪಿಕನ್ನು ಕೊಟ್ಟಾರ. ಇನ್ನು ಆರ್ಟಿಕಲ್ಸನ್ನು 5ನೇ ವಿಭಾಗವಾಗಿ ನೋಡ್ತೀವಿ. ದೆನ್ ಪ್ರೈಸಲ್ ವರ್ಬ್ಸನ್ನು ನೋಡ್ತೀವಿ. ದೆನ್ ರಿಪೋರ್ಟ್ ಸ್ಪೀಚ್ ಇದೆ. ಸೊ ರಿಪೋರ್ಟ್ ಸ್ಪೀಚನ್ನು ನೀವು ಮಾಡಲೇಬೇಕಾಗ್ತದೆ. ಎವ್ರಿ ಎಕ್ಸಾಮ್ಸ್ ಪ್ರೈಸಲ್ ವರ್ಬ್ಸ್, ರಿಪೋರ್ಟ್ ಸ್ಪೀಚ್ ಇರಲಿರ್ತದೆ. ಇನ್ನು ಅಗ್ರಿಮೆಂಟ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅದು ಭಾಳ ಮುಖ್ಯ ಆಗ್ತದೆ. ಸೊ ಅದನ್ನು ಕೂಡ ನೀವು ಓದ್ಕೋಬೇಕಾಗ್ತದೆ. ಇನ್ನು ಗ್ರಾಮರ್ ಆ್ಯಂಡ್ ಯೂಸೇಜ್ ಕೂಡ ಅದೇ ಇಲ್ಲಿ ಬರೋ ಹಾಗೆ ಗ್ರಾಮರ್ ಆ್ಯಂಡ್ ಯೂಸೇಜ್ ಕೂಡ ಓದ್ಕೋಬೇಕಾಗ್ತದೆ. ಇದಾದಮೇಲೆ 2 ಡಿಟೆಕ್ಷನ್ ಅಂತ ಬರ್ತದೆ. 2 ಡಿಟೆಕ್ಷನನ್ನು ನೀವು ಮಾಡಲೇಬೇಕಾಗ್ತದೆ. ಇನ್ನು ವೊಕ್ಯಾಬ್ಯುಲರಿ ಸೆಕ್ಷನ್ ಒಳಗಡೆ ಸಿನೋನಿಮ್, ಆ್ಯಂಟೋನಿಮ್ಸ್, ಈಡಿಯಮ್ ಫ್ರೇಸಸನ್ನು ಮಾಡಬೇಕು. ಪ್ರಿಫಿಕ್ಸ್, ಸಫಿಕ್ಸ್, ಸ್ಪೆಲ್ಲಿಂಗ್ ಮತ್ತು ಪ್ರೊನೌನ್ಸಿಯೇಷನನ್ನು ಮಾಡಬೇಕಾಗ್ತದೆ. ಇಲ್ಲಿ ಒಂದು ವಿಚಾರವನ್ನು ಅವ್ರು ಏನು ಬಿಟ್ಟಾರ ಅಂತಂದರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನನ್ನು ಬಿಟ್ಟಾರವರು. ಸೊ ನೀವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸನ್ನು ನೋಡಿರಿ. ಅಗೇನ್ ಸಿನೋನಿಮ್, ಆ್ಯಂಟೋನಿಮ್, ಈಡಿಯಮ್ ಫ್ರೇಸಸ್, ಫ್ರೇಸಲ್ ವರ್ಬ್ಸನ್ನೆಲ್ಲ ಕೊಟ್ಟಾರ. ಸೊ ಅದನ್ನು ನೀವು ಗೊತ್ತು ಮಾಡಿ. ಇನ್ನು ರೀಡಿಂಗ್ ಕಾಂಪ್ರಿಹೆನ್ಷನಲ್ಲಿ ಮಾಡಬೇಕು. ಕ್ಲೋಸ್ ಟೆಸ್ಟ್ ಮಾಡಬೇಕಾಗ್ತದೆ. ಅಂದರೆ ಕೆಲವೊಂದಿಷ್ಟು ಒಂದು ಪ್ಯಾರಾಗ್ರಾಫ್ ಕೊಟ್ಟು ಅದರೊಳಗಡೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ತಾವಲ್ಲ ಅವನನ್ನು ನೀವು ಮಾಡಬೇಕು. ಶಫ್ಲಿಂಗ್ ದ ಸೆಂಟೆನ್ಸ್ ಪಾರ್ಟ್ಸ್ ಅಂದರೆ ಒಂದು ಪ್ಯಾರಾಗ್ರಾಫಲ್ಲಿರುವಂಥ ಸೆಂಟೆನ್ಸ್ಗಳನ್ನ ಹಿಂದೆ ಮುಂದೆ ಮಾಡಿ ನಿಮಗೆ ಕೊಡ್ತಾರೆ. ಅವುಗಳ ಭಾಗವನ್ನು ಯಾವುದು ಫಸ್ಟ್ ಬರ್ತದೆ, ಯಾವ್ದು ಸೆಕೆಂಡ್ ಬರ್ತದೆ, ಯಾವ್ದು ಥರ್ಡ್ ಬರ್ತದೆ ಅನ್ನೋ ನೀವು ಹೊಂದಿಸಬೇಕಾಗ್ತದೆ. ಇನ್ನು ಪ್ಯಾರಾಗ್ರಾಫ್ ಸೆಂಟೆನ್ಸ್ಗಳನ್ನು ಅದೇ ಹೇಳಿದ್ನೆಲ್ಲ ಹಿಂದೆ ಮುಂದೆ ಮಾಡಿಕೊಡ್ತಾರೆ. ಒಂದು ಸೆಂಟೆನ್ಸ್ನ ಭಾಗವನ್ನು ಜಂಬಲ್ಡ್ ಸೆಂಟೆನ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಹಿಂದೆ ಮುಂದೆ ಮಾಡಿಕೊಡ್ತಾರೆ. ಒಂದು ಸೆಂಟೆನ್ಸ್ನ ಪಾರ್ಟ್ಸ್ಗಳನ್ನು ಅವುಗಳನ್ನು ನಾವು ಸೀದಾ ಮಾಡಬೇಕು, ಅಂದರೆ ನೇರವಾಗಿ, ಅಂದರೆ ಕರೆಕ್ಟಾಗಿರೋ ಫಾರ್ಮೇಟ್ ಒಳಗೆ ಮಾಡಬೇಕು ಸೀಕ್ವೆನ್ಸ್ ಒಳಗೆ. ಇನ್ನು ಫಂಕ್ಷನಲ್ ಇಂಗ್ಲೀಷ್ ಅಂತ ಅಷ್ಟೇ ಕೊಟ್ಟಾರೆ. ಫಂಕ್ಷನಲ್ ಇಂಗ್ಲೀಷ್ ಒಳಗಡೆ ಇರುವಂಥ ಟಾಪಿಕ್ಗಳನ್ನು ಕೊಟ್ಟಿಲ್ಲ. ಸೊ ನಾನು ನಿಮ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡತ್ತೀನಿ. ಸೆಂಟೆನ್ಸ್ ಕಂಪ್ಲೀಷನನ್ನು ಕೊಟ್ಟಾರ, ಡೈಲಾಗ್ ಕಂಪ್ಲೀಷನ್ ಕೊಟ್ಟಾರ, ಸಿಚುವೇಶನಲ್ ಕನ್ವರ್ಸೇಷನ್ ಕೊಟ್ಟಾರ, ಮತ್ತು ಫಾರ್ಮಲ್ ಇನ್ಫಾರ್ಮಲ್. ಇವುಗಳನ್ನು ಕೊಟ್ಟಿಲ್ಲ. ಬಟ್ ನಾನು ನನ್ನಲ್ಲಿರುವಂಥ ಏನು ವಿಚಾರಗಳನ್ನು ಮತ್ತು ಬೇರೆ ಬೇರೆ ಸಿಲೆಬಸ್ಗಳನ್ನು ನಾನು ಸ್ಟಡಿ ಮಾಡಿದಾಗ ಇವುಗಳು ಈ ಫಂಕ್ಷನಲ್ ಇಂಗ್ಲೀಷ್ ಅಡಿಯೊಳಗಡೆ ಬರ್ತಾವೆ. ಸೊ ಹೀಗಾಗಿ ನಿಮಗೆ ನಾನು ಇವುಗಳನ್ನು ಹೇಳ್ತಾ ಇದ್ದೀನಿ. ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಒಳಗೆ ELT ಮತ್ತು ಪೆಡಗಾಗಿ ಕೊಟ್ಟಾರ ಅವರು. ಪಾಯಿಂಟ್ ನಂಬರ್ 1 ಟೆಸ್ಟಿಂಗ್ ಆ್ಯಂಡ್ ಇವ್ಯಾಲ್ಯುವೇಷನ್ ಕೊಟ್ಟಾರ. ಬಟ್ ಇದ್ರ ಒಳಗಡೆ ಬರುವಂಥ ಟಾಪಿಕ್ಗಳನ್ನು ನಾವೇ ಮಾಡ್ಕೋಬೇಕಾಗ್ತದೆ. ಇಲ್ಲಿ ನೋಡಿ, ಅಸೆಸ್ಮೆಂಟ್ ಆ್ಯಂಡ್ ಇವ್ಯಾಲ್ಯುವೇಷನ್ ಅಂತಂದರೆ ಟೈಪ್ಸ್ ಆಫ್ ಟೆಸ್ಟ್ ಇರ್ತದೆ. ಇಲ್ಲಿ ಡಯಾಗ್ನೋಸಿಸ್ ಟೆಸ್ಟ್, ಫಾರ್ಮೇಟಿವ್, ಸಮೇಟಿವ್, ಪ್ಲೇಸ್ಮೆಂಟ್,
ಅಚೀವ್ಮೆಂಟ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಬರ್ತದೆ, ಹೌದಲ್ವಾ? ಸೊ ಇವು ಯಾವ ಟೆಸ್ಟು ಎದಕ್ಕೆ ಯೂಸ್ ಮಾಡ್ತಾರೆ, ಎಲ್ಲಿ ಯೂಸ್ ಮಾಡ್ತಾರೆ, ಯಾವಾಗ ಯೂಸ್ ಮಾಡ್ತಾರೆ ಅನ್ನೋದು ಸ್ಪಷ್ಟತೆ ಗೊತ್ತಿರಬೇಕು. ಅಗೇನ್ ಆಬ್ಜೆಕ್ಟಿವ್ ಮತ್ತು ಸಬ್ಜೆಕ್ಟಿವ್ ಟೆಸ್ಟ್ ಗೊತ್ತಿರಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಟೆಸ್ಟ್, ವ್ಯಾಲಿಡಿಟಿ, ರಿಲಯಬಿಲಿಟಿ ಆ್ಯಂಡ್ ದ ಪ್ರಾಕ್ಟಿಕಲಿಟಿ ಆ್ಯಂಡ್ ದ ಆಬ್ಜೆಕ್ಟಿವಿಟಿ ನಮಗೆ ಅರ್ಥ ಆದರೆ ಮಾತ್ರ ನಾವು ಚೆನ್ನಾಗಿ ಮಾಡ್ಬೋದು. ಇನ್ನು CCE ಬಗ್ಗೆ ಗೊತ್ತಿರಬೇಕು, ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಎವಲ್ಯೂಯೇಷನ್ ಬಗ್ಗೆ, ಬ್ಲೂಮ್ ಟೆಕ್ಸಾನಮಿ ಬಗ್ಗೆ ಗೊತ್ತಿರಬೇಕು, ಲರ್ನಿಂಗ್ ಔಟ್ಕಮ್ಸ್, ಓಕೆ, ಒಂದು ಕಲಿಕೆಯ ಒಳಗಿಂದ ಪರಿಣಾಮಗಳು ನಮಗೆ ಗೊತ್ತಿರಬೇಕಾಗ್ತದೆ, ಔಟ್ಕಮ್ಸ್. ಇನ್ನು ರೂಬ್ರಿಕ್ಸ್ ಆ್ಯಂಡ್ ರೇಟಿಂಗ್ ಸ್ಕಿಲ್ಸ್, ನಾವೊಂದು ಟೆಸ್ಟನ್ನು ಮಾಡಬೇಕಾದಾಗ ಕೆಲವಷ್ಟು ಅಳತೆಗಳನ್ನು ನಾವು ಮಾನದಂಡ ಆಗಿ ತೆಗೆದುಕೊಳ್ತೀವಿ. ದಟ್ಸ್ ಕಾಲ್ಡ್ ರೂಬ್ರಿಕ್ಸ್ ಮತ್ತು ರೇಟಿಂಗ್ ಸ್ಕಿಲ್ಸ್, ಅವು ಗೊತ್ತಿರಬೇಕು. ಟೀಚಿಂಗ್ ಮೆಥಡ್ಸ್ ನಿಮ್ಗೆ ಗೊತ್ತಿದೆ, GTM ಮೆಥಡ್, ಡೈರೆಕ್ಟ್ ಲಿಂಗ್ವಲ್ ಮೆಥಡ್ ಅಂಡ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂಡ್ ಬೈಲಿಂಗ್ವಲ್ ಮೆಥಡ್, ಸ್ಟ್ರಕ್ಚರಲ್ ಮೆಥಡ್ ಅಂಡ್ ಸಿಚುವೇಶನಲ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡ್. ಸೊ ಇವೆಲ್ಲ ನಮಗೆ ಗೊತ್ತಿರಬೇಕು, ದಯವಿಟ್ಟು ಇದನ್ನು ನೀವು ಬರ್ಕೊಳ್ತಾ ಇದ್ದೀರಿ ಅಂತ. ಟೀಚಿಂಗ್ ಟೆಕ್ನಿಕ್ಸ್ ಗೊತ್ತಿರಬೇಕು, ಇಂಡಕ್ಟಿವ್ ಟೆಕ್ನಿಕ್ ಆ್ಯಂಡ್ ರಿಡಕ್ಟಿವ್ ಟೆಕ್ನಿಕ್. ಅಟ್ ದ ಸೇಮ್ ಟೈಮ್ ದ ಲೆಕ್ಚರ್ ಅಂಡ್ ದ ಡಿಸ್ಕಷನ್ ಅಂಡ್ ಡೆಮಾನ್ಸ್ಟ್ರೇಷನ್ ದ ಪ್ರಾಜೆಕ್ಟ್ ಮೆಥಡ್, ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮತ್ತು ಕೋಆಪರೇಟಿವ್ ಟರ್ಮ್ಸ್ ಲರ್ನಿಂಗ್ಸ್ಗಳು ಗೊತ್ತಿರಬೇಕು. ಆ್ಯಂಡ್ ದೆನ್ ELT ಟರ್ಮ್ಸ್ಗಳು ಗೊತ್ತಿರಬೇಕು. ಲ್ಯಾಂಗ್ವೇಜ್ ಸ್ಕಿಲ್ಸಲ್ಲಿ ಬರುವಂಥ ELT ಟರ್ಮ್ಸ್ಗಳು ಯಾವ್ಯಾವ, LSRW ಸ್ಕಿಲ್ಸು, ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಗೊತ್ತಿರಬೇಕು. ರಿಸೆಪ್ಟಿವ್ ಸ್ಕಿಲ್ಸ್ ಗೊತ್ತಿರಬೇಕು, ಪ್ರೊಡಕ್ಟಿವ್ ಸ್ಕಿಲ್ಸ್ ಗೊತ್ತಿರಬೇಕು. ವಾಟ್ ಆರ್ ದ ರಿಸೆಪ್ಟಿವ್ ಮತ್ತು ವಾಟ್ ಆರ್ ದ ಪ್ರೊಡಕ್ಟಿವ್ ಅಂತ ಗೊತ್ತಿರಬೇಕು. ಅಟ್ ದ ಸೇಮ್ ಟೈಮ್ ದ ಇಂಟಿಗ್ರೇಟಿವ್ ಸ್ಕಿಲ್ಸ್ ಕೂಡ ನಿಮಗೆ ಅರ್ಥ ಆಗಿರಬೇಕಾಗ್ತದೆ, ಯಾಕೆಂದರೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಲ್ಯಾಂಗ್ವೇಜ್ ಲರ್ನಿಂಗ್ ದ ಕಾನ್ಸೆಪ್ಟ್ ಲೈಕ್ language acquisitions, competence and performance and accuracy, the fluency, the mistake, the error. ಸೊ ಇದ್ರ ಬಗ್ಗೆ ನಿಮಗೆ ಅರ್ಥ ಇರಬೇಕು. ಟೀಚಿಂಗ್ ಕಾನ್ಸೆಪ್ಟ್ ಲೈಕ್ ಸ್ಕ್ಯಾಫೋಲ್ಡಿಂಗ್, ಲರ್ನಿಂಗ್ ಸೆಂಟರ್ಸ್, ಇವೆಲ್ಲ ನಿಮಗೆ ಗೊತ್ತಿದ್ರೆ ಸೊ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ವೊಕ್ಯಾಬುಲರಿ, ಗ್ರಾಮರ್ ಟೀಚಿಂಗ್ ಲೈಕ್ ಕಲೊಕೇಶನ್, ರಿಜಿಸ್ಟರ್ಸ್ ಅಂಡ್ ಕಾಂಟೆಕ್ಸ್ಟ್ ಕ್ಲೂಸ್. ಸೊ ಇದನ್ನು ನಾನು ಡೀಟೇಲ್ ಆಗಿ ನಿಮಗೆ ಮಾಡಿದ್ದೀನಿ. ಟ್ರಾನ್ಸ್ಲೇಷನ್ ಟರ್ಮ್ಸ್ಗಳು ಯಾವ್ಯಾವ ಅದಾವ, ರೀಡಿಂಗ್ ಟರ್ಮ್ಸ್ಗಳು ಯಾವ್ಯಾವ ಅದಾವ, ರೈಟಿಂಗ್ ಟರ್ಮ್ಸ್ಗಳು ಯಾವ್ಯಾವ ಅದಾವ, ಅಸೆಸ್ಮೆಂಟ್ ಟರ್ಮ್ಸ್ಗಳು ಯಾವ್ಯಾವ ಅದಾವ ಅಂತ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಬಹಳ ಪರಿಣಾಮಕಾರಿ ಅನಿಸಿದರೆ, ಉಪಯೋಗಕಾರಿ ಅನಿಸಿದರೆ, ಮತ್ತೆ ಮುಂದಿನ ವಿಡಿಯೋದೊಳಗಡೆ ನಾನು ನಿಮಗೆ ಇದರ ಬಗ್ಗೆ ಸಂಪೂರ್ಣವಾಗಿ ತರಗತಿಗಳನ್ನು ಮಾಡಿಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಐ ಹೋಪ್ ದಿಸ್ ಕ್ಲಾಸ್ ಈಸ್ ಎಂಜಾಯ್ಡ್ ಬೈ ಯು yourself and thank you so much. We shall meet again and thank you very much.